ನಟ ದರ್ಶನ್ ಮರ್ಡರ್ ಕೇಸಲ್ಲಿ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಈಗ ಅಭಿಮಾನಿಗಳೇ ಮಾಡ್ತಾ ಇರುವಂಥ ಪ್ರಶ್ನೆ ಇದು. ವಿಜಯಲಕ್ಷ್ಮಿ ತನ್ನ ಗೆಳತಿಯ ಪಾರ್ಟಿಯಲ್ಲಿ ಅಂದರೆ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ತ ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದ್ರೆ, ಇತ್ತ ಪತ್ನಿ ವಿಜಯಲಕ್ಷ್ಮಿ ಪಾರ್ಟಿಗೆ ಹಾಜರಾಗಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಭಿಮಾನಿಗಳು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೆಳತಿಯ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ. ಗೆಳತಿಯ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆ ಪಾರ್ಟಿಯ ಫೋಟೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಬಗ್ಗೆ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಾರ್ಟಿ ಬೇಕಿತ್ತಾ ಅಂತೇಳಿ ಕೆಲವೊಂದಿಷ್ಟು ಅಭಿಮಾನಿಗಳು ಮಾಡ್ತಾ ಇರುವಂಥ ಪ್ರಶ್ನೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಪರ ವಿರೋಧ ಚರ್ಚೆ ಅಂದರೆ, ತಾವು ಸಮಸ್ಯೆಯಲ್ಲಿ ಇದ್ದರೂ ಕೂಡ ತಮ್ಮ ಗೆಳತಿಗಾಗಿ ಸಮಯ ಕೊಟ್ಟು ಬರ್ತ್ಡೇಗೆ ಭಾಗಿಯಾಗಿದ್ರಿ ಅನ್ನುವಂಥ ಒಂದು ಪಾಸಿಟಿವ್. ಇನ್ನೊಂದು, ತನ್ನ ಗಂಡ ಎಂಥ ಕೆಲಸದಲ್ಲಿದ್ದಾನೆ ಅಥವಾ ಎಂಥ ಕೇಸಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ಆದರೂ ಕರುಣೆ ಇರಬೇಕು ಅಂಥೇಳಿ ಪರ ವಿರೋಧ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಒಂದು ಹೇಳಬೇಕು, ಇಲ್ಲಿ ಸ್ಟಾರ್ ಅನ್ನೋದು ಪಟ್ಟ ಏನಿರುತ್ತೆ, ಸ್ಟಾರ್ ಆಗಿರ್ಬೋದು, ಉದ್ಯಮಿ, ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು, ಇವರೆಲ್ಲ ಕೊಲೆ ಮಾಡಿ ಒಳಗೆ ಹೋದರೆ ಮನೆಯಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ಹೊರಗಡೆ ಬರ್ತಾರೆ, ದುಡ್ಡಿದೆ, ಏನು ಬೇಕೋ ಅದೆಲ್ಲವೂ ಕೂಡ ಸಿಗತ್ತೆ. ಆದರೆ ಬಡತನದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇಂಥ ಕೇಸಲ್ಲಿ ಸಿಕ್ಕಾಕಿಕೊಂಡಾಗ ಅವರಿಗೆ ನೋವು ಇರುತ್ತೆ, ನೋವು ಕಾಡ್ತಾ ಇರುತ್ತೆ, ಮುಂದೆ ಏನು ಅನ್ನೋದು ಇರುತ್ತೆ. ಆದರೆ ಇಂಥವರಿಗೇನು ಆ ರೀತಿಯ ಭಾವನೆ ಹುಟ್ಟೋದಿಲ್ಲ, ನನ್ನ ಪ್ರಕಾರ ಅಂತೂ ಹುಟ್ಟೋದೇ ಇಲ್ಲ. ದರ್ಶನ್ ಹೊರಗಡೆ ಬರ್ತಾರೆ ಅನ್ನೋದು ದರ್ಶನ್ ಹೊರಗಡೆ ಬರ್ತಾರೆ ಅನ್ನೋದು ಬಹುಶಃ ವಿಜಯಲಕ್ಷ್ಮಿಗೆ ನಂಬಿಕೆ ಇರಬಹುದು. ಜೊತೆಗೆ ಒಂದು ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಈಗ ದರ್ಶನ್ ಇಂಥ ಕೇಸಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ ಅಂಥೇಳಿ ಪತ್ನಿ ಮಾಡ್ತಾ ಇರುವಂಥ ಪ್ರಾರ್ಥನೆಗಳು ದೇವರ ಮೊರೆ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ನಿಜವಾಗ್ಲೂ ಕೂಡ ಭೂಮಿ ತಾಯಿನೇ ವಿಜಯಲಕ್ಷ್ಮಿ ಅವರು. ಯಾಕೆಂದರೆ ತನ್ನ ತಪ್ಪು ಇಲ್ಲದೆ ಇದ್ರೂ ಕೂಡ ತನ್ನ ಗಂಡನಿಗಾಗಿ ಆತನಿಗೆ ಹೊರಗಡೆ ತರಬೇಕು ಅಂತೇಳಿ ಲಾಯರ್ ಜೊತೆ ಆಗಿರುವಂಥ ಮಾತುಕತೆ ಆಗಿರ್ಬೋದು, ದೇವರ ಮೊರೆ, ಹೋಮ ಹವನ, ಇದೆಲ್ಲವೂ ಕೂಡ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಇರೋದೇ ಒಂದು ಪರ ವಿರೋಧ ಚರ್ಚೆ ಮಾಡೋದಕ್ಕೆ. ಈ ರೀತಿಯ ಚರ್ಚೆ ಆಗ್ತಾ ಇದೆ. ಇಂಥ ಟೈಮಲ್ಲಿ ಪಾರ್ಟಿಗೆ ಹೋಗಬೇಕಿತ್ತ ಅನ್ನೋದು ಒಂದು ಬಳಗದ ವಾದ. ಇನ್ನೊಂದು ಬಳಗ ಹೇಳ್ತಾ ಇರುವಂಥದ್ದು, ತಾವು ಕಷ್ಟದಲ್ಲಿದ್ದರೂ ಕೂಡ ಸ್ನೇಹಿತೆಗೋಸ್ಕರ ಹೋಗಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಲ್ಲ ಅಂಥೇಳಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಒಟ್ಟಿನಲ್ಲಿ ಏನೇ ಇರಲಿ, ಈ ಪಾರ್ಟಿಯ ವಿಚಾರ ಅಂತ ಬಂದಾಗ ಗೆಳತಿಯ ಜೊತೆಗೆ ಅಂದರೆ ಅವ್ರು ಹಾಕ್ಕೊಂಡಿರಲ್ಲ, ಗೆಳತಿ ಹಾಕ್ಕೊಂಡಿರುವಂಥದ್ದು. ಶ್ರುತಿ ರಮೇಶ್ ಕುಮಾರ್ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಶ್ರುತಿ ರಮೇಶ್ ಕುಮಾರ್ ವಿಜಯಲಕ್ಷ್ಮಿಯ ಗೆಳತಿಯಂತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.